ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಈ ಬ್ಲಾಗ್ ಏನಾಗಿರುತ್ತೆ ಅಂದರೆ ಅರ್ಚನವ್ರ ಫ್ಯಾಮಿಲಿ ಎಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅಂದರೆ ಊರಿಂದ ಬಂದಿದ್ದಾರೆ ಬೆಂಗಳೂರಿಗೆ. ಸೊ ಇಲ್ಲಿಗೆ ಬರ್ತಾ ಇದ್ದಾರೆ. ಅಚ್ಚು ಅಂತೂ ಫುಲ್ಲು ಖುಷಿಯಾಗಿದ್ಲು, ಯಾಕಂದರೆ ಪಾಪು ಕರ್ಕೊಂಡು ಬರ್ತಾ ಇದ್ದಾಳೆ ಅವ್ರ ತಂಗಿ. ಸೊ ಹಾಗಾಗಿ ಪಾಪುಯಿಂದ ತುಂಬ ಖುಷಿಯಾಗಿದ್ದು, ಪಾಪು ಬರ್ತಾಯಿದೆ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು. ಮತ್ತು ಅಮ್ಮ ಫಿಶ್ ಸಾಂಬಾರು ಸೂಪರಾಗಿ ಮಾಡ್ತಾರೆ. ಅವ್ರ ಕೈಯಲ್ಲಿ ಫಿಶ್ ಸಾಂಬಾರು ಮಾಡಿಸ್ಕೊಂಡು ತಿಂತೀವಿ. ಇವತ್ತು ಸಖತ್ತಾಗಿರುತ್ತೆ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ಅಚ್ಚು ಅವ್ರ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಫುಲ್ ಫ್ಯಾಮಿಲಿ ಬಂದರು. ಫುಲ್ ಫ್ಯಾಮಿಲಿ ಒಂದು ಮಧ್ಯಾಹ್ನ 12 ಗಂಟೆ ಅನ್ನೋ ಟೈಮಿಗೆ ಬಂದರು. ಬರ್ತಿದ್ದಂಗೆ ಅವಳು ಫಸ್ಟ್ ಹೇಳಿದ ಮಾತು, ಎತ್ಕೊಬಿಡು ಫಸ್ಟ್ ಪಾಪುನ. ಎಲ್ಲ ಹಾಯ್ ಮಾಡಿ ಹಂಗೆ. ಆಕಾಶ ಹಾಯ್ ಮಾಡು, ವಿಡಿಯೋ ಮಾಡ್ತಾ ಇದ್ದೀನಿ. ಮನೆ ಕೊಟ್ಟಿದ್ದಾಳೆ ನಮ್ಮ ಬಂಗಾರಿ. ಹಾಯ್ ಅಮ್ಮ. ಹಾಯ್. ಮಗಳ ಸ್ಮೈಲು ಬಂಗಾರಿ ಅಂದ್ಬಿಟ್ಲು. ಬಂಗಾರಿ ದೊಡ್ಡಮ್ಮನ ಹತ್ರ ಬಂದು ನೋಡಿದೆ ಪೋಸ್ ನೋಡಲಿ. ಎಷ್ಟು ನಾನು ಜಯ ಚಿಕನ್ ತಗೊಂಬರಕ್ ಬಂದ್ವಿ. ನನ್ನ ಚಿಕನ್ ರೆಡಿ ಆಗ್ತಾ ಇದೆ. ಯಾರಾದ್ರೂ ಹೇಳ್ತಾರ ಇವ್ರಿಬ್ರಿಗೂ ನೀನ್ ಅಕ್ಕ ಅಂತ? ಯಾರಾದ್ರೂ ಹೇಳ್ತಾರ? ಬಾಹುಬಲಿ ಚಿಕನ್ ಎಲ್ಲ ಇದು ಚಿಕನ್ ಇವತ್ತು ನಮ್ಮ ಮನೇಲಂತೂ ಭರ್ಜರಿ ಊಟ. ಚಿಕನ್ ಸಾರು, ಚಿಕನ್ ಗ್ರೇವಿ, ಮತ್ತು ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ. ಅಮ್ಮ ಅಂತೂ ಫಿಶ್ ಸಾಂಬಾರನ್ನ ಸೂಪರಾಗಿ ಮಾಡ್ತಾರೆ. ಇದು ಫ್ರೈಗೆ ರೆಡಿ ಮಾಡ್ಕೋತಾ ಇದ್ದಾರೆ, ತವಾ ಫ್ರೈಗೆ. ಇದು ಫ್ರೈಗಾ? ಮಾಡ್ಕೊಂಡು ಎಲ್ಲ ಅಪ್ಲೋಡ್ ಮಾಡ್ಬಿಡ. ಏನೇನು ಮಾಡ್ತಿದ್ದೀಪ್ಪ? ಶುಂಠಿ ಹೆಚ್ಕೊಡ್ತಾ ಇದ್ದಾನೆ. ಆಗೋಯ್ತಾ? ಶುಂಠಿ ಹೆಚ್ಕೊಟ್ಟು ಆಗೋಯ್ತು. ಸಾಂಬಾರ್ಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಅಚ್ಚು ಚಿಕನ್ ಸಾಂಬಾರ್ಗೆ ರೆಡಿ ಮಾಡ್ಕೊತಿದ್ದಾರೆ. ಆಕ್ಷನ್ ಹೆಂಗ್ ಕೊಡ್ತಾಳೆ? ಹಾಯ್ ಚಾರು. ಹಾಯ್ ಚಾರು. ಹಾಯ್ ಮಗಳೇ. ನೋಡ್ತಾ ಇರೋದು ನೋಡೋಳು. ಬುಬು ಬುಬು ಚಾರು ಚಾರು ಜಯ ಎತ್ಕೊಂಡಿದ್ಲು. ಅವಳ ಹತ್ರ ನೋಡಿ ಸೈಲೆಂಟಾಗಿ ಮನಿಕೊಂಡಿದ್ದಾಳೆ. ನನಗೆ ಟೇಸ್ಟ್ ನೋಡಕ್ಕೆ ಹೇಳ್ತಾ ಇದ್ದೀಯ ನೀನು. ಚಿಕನ್ ಸಾಂಬಾರ್, ಇಲ್ಲಿ ಫಿಶ್ ಫ್ರೈ ಅಲ್ಲ? ಫಿಶ್ ಫ್ರೈ ರೆಡಿ. ಸಾಂಬಾರು, ಇದು ಚಿಕನ್ ಡ್ರೈ. ಇದು ಚಿಕನ್ ಡ್ರೈ ಚಪಾತಿ ಮೇಲೆ ಗ್ರೇವಿ ಟೈಪಲ್ಲಿ. ಹೆಂಗಿದೆ? ಉಪ್ಪು ಖಾರ ಎಲ್ಲ ಇದು ಫಿಶ್ ಸಾಂಬಾರ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ. ಪಾಪಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿದೆ. ಚಾರು ಬೇಟಿಗೆ ನಿದ್ರೆ ಬಂದ್ಬಿಟ್ಟಿದೆ. ಇಲ್ಲಿ ಅಮ್ಮ ಅರ್ಚನನ್ ಮದುವೆ ಬಗ್ಗೆ ಮಾತಾಡ್ತಾ ಇದ್ರು. ಲಾಯರು ಇವತ್ತು ಕುಕಿಂಗ್ ಚಿಕನ್ದೆಲ್ಲ ಅರ್ಚನೆ ಮಾಡಿದ್ದು. ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾಂಬಾರು ಮಾಡ್ತಾ ಇದ್ದಾಳೆ. ಐ ಚಾರ್ವಿ, ಯಾರು ಎತ್ಕೊಂಡಿದೆ ನಿನ್ನ?
ಯಾರು ಹಚ್ಕೊಂಡಿರೋದ ಯಾರ ಮನೆ ಸೈಲೆಂಟ್ ಆಗಿದೆಯಲ್ಲ. ಈಗ ಮಧ್ಯಾಹ್ನದ ಊಟ ಎಲ್ಲ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ತಿನ್ನಿಸ್ತಾ ಇದ್ರು. ಫುಲ್ ನಾಚ್ಕೋತಾ ಇದ್ದಂಗೆನೆ. ಅಬ್ಬಾ ಬೇರೆಯವ್ರ ಮುಂದೆ ತೋರಿಸ್ಕೊಂಬಾರ್ದಂತೆ. ಏನು ಮಾತು. ಅಮ್ಮ ಇವಾಗ ಅನು ಅವ್ರದ್ದು ಲವ್ ಸ್ಟೋರಿ ರಿವೀಲ್ ಮಾಡ್ತಾ ಇದ್ದಾರೆ. ಕಾಲೇಜಿಗೆ ಹೋಗ್ತಾ ಹುಡುಗಿ ಮನೆ ಕರ್ಕೊಂಡ್ರೆ ರಾಗಿ ಮುದ್ದೆ ಮಾಡಿಸಿ ಚಿಕನ್ ಸಾಂಬಾರ್ ಮಾಡಿ ಊಟ ಮಾಡ್ತಿದ್ದಾನೆ. ನೀವಿದ್ದು ಒಂದ್ ಸತಿ ಊಟ ಮಾಡಿದ್ರೆ ಇಬ್ರು ಸುಳ್ಳೆ ಬಿಡ ಒಂದೇ ಟೈಮ್ ನಿಮ್ಮಮ್ಮ ಯಾಕೆ ಸುಳ್ಳ ಲವ್ ಸ್ಟೋರಿ. ಬಿಸಿ ಬಿಸಿ ಚಿಕನ್ ಗ್ರೇವಿ. ಚಿಕನ್ ಗ್ರೇವಿ ಚಪಾತಿ ಮೇಲೆ ಸೂಪರ್ ಆಗಿರೋ ಗ್ರೇವಿ ರೆಡಿ ಆಗ್ತದೆ. ನಾನು ಟೇಸ್ಟ್ ನೋಡಕ್ಕೆ ತಗೊಂಡಿದ್ದೀನಿ. ಈ ಕಡೆ ಚಿಕನ್ ಸಾಂಬಾರ್ ರೆಡಿ ಆಗ್ತಾ ಇದೆ. A few moments later. Made by Archana. Chicken sambar, green color chicken sambar. ಈ ಕಡೆ ಚಿಕನ್ ಗ್ರೇವಿ. ವಾವ್. ಇಲ್ಲಿ ಫಿಶ್ಗೆಲ್ಲ ರೆಡಿ ಆಗ್ತಾ ಇದೆ. ಇಲ್ಲೆಲ್ಲ ಕ್ಲೀನಿಂಗ್ ಆಗ್ತಿದೆ. ಇಲ್ಲಿ ಫುಲ್ ಕ್ಲೀನಿಂಗ್ ಸೆಕ್ಷನ್. ಅಲ್ಲಿ ನಮ್ಮ ಮಗು ಅಂತೂ ಚೆನ್ನಾಗಿ ಆಟ ಆಡ್ತಾ ಇದೆ. ನೋಡ್ತಾರೆ. ಇವಾಗ ಅಮ್ಮ ಫಿಶ್ ಸಾಂಬಾರು ಮಾಡ್ತಾ ಇದ್ದಾರೆ. ಅರ್ಚನಾ ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತಿದ್ದಾಳೆ. ಆದರೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು. ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಕರಿಬೇವು ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದಾರೆ. ಅದಾದಮೇಲೆ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದಾರೆ. ಹಾಕ್ಬಿಟ್ಟು ನಮಗೆ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀರು ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. A few moments later. ಚೆನ್ನಾಗಿ ಕುದ್ದಿದೆ. ಇವಾಗ ಫಿಶ್ನ ಹಾಕ್ತಾ ಇದ್ದಾರೆ ಇದರೊಳಗಡೆ. ಒಟ್ಟು ಫಿಶ್ಶು 2.5 kg ಮಾಡ್ತಾ ಇರೋದು. ಇವಾಗ ಫಿಶ್ನೆಲ್ಲ ಹಾಕೊಂಡಾಯ್ತು. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದನ್ನ ಇವಾಗ ಕುದಿಯಕ್ಕೆ ಬಿಟ್ಬಿಡೋದು. ಈ ಕಡೆ ನೋಡಿರೋ ರೂಮಲ್ಲಿ ಜಯ ಪಾಪುನ ಸಖತ್ತಾಗಿ ಆಟ ಆಡಿಸ್ತಾ ಇದ್ಲು. ನಾವೆಲ್ಲ ಕದ್ದು ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಅದು ಇಟ್ಕೊಂಡು ಆಡಿಸ್ಕೊಂಡು వెళ్ళాడా ಅಡುಗೆ ಎಲ್ಲ ಆದಮೇಲೆ ಪಾಪು ಜೊತೆ ಆಟ ಆಡ್ಕೊಂಡು ಕೂತಿದ್ವಿ. ಟೈಮು ಕಳೆದಿದೆ ಗೊತ್ತಾಗಲಿಲ್ಲ. ಆಗಲೇ ನೈಟ್ ಆಗೋಯ್ತು. ಎಷ್ಟು ಬೇಗ ಟೈಮ್ ಆಗೋಯ್ತಲ್ಲ ಪಾಪು ಇದ್ದಿದ್ದಕ್ಕೆ ಅಂತ ಅನ್ಕೋತಾ ಇದ್ವಿ ನಾವೆಲ್ಲ. A few minutes later. ಇವಾಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅಮ್ಮ ಎಲ್ರಿಗೂ ಬಡಿಸ್ಕೊಡ್ತಾ ಇದ್ದಾರೆ. ಒಂಥರ ಚೆನ್ನಾಗಿತ್ತು. ಫುಲ್ ಫ್ಯಾಮಿಲಿ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇರೋದು ಒಳ್ಳೆ ಮೆಮೊರಿ ಮಾತ್ರ. ನನಗೆ ತುಂಬ ಇಷ್ಟ ಈ ಥರ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಒಟ್ಟಿಗೆ ಎಲ್ಲರೂ ಮಾತಾಡಿಕೊಂಡು ಊಟ ಮಾಡೋದಂದರೆ ನನಗೆ ತುಂಬ ಇಷ್ಟ. ತುಂಬ ಅಂದರೆ ತುಂಬಾ ಇಷ್ಟ. ಸೊ ನನಗೆ ತುಂಬಾ ಖುಷಿ ಆಯಿತು.
ಅವಳು ನೋಡ್ತಾರೆ ನೋಡು ಹೆಂಗ್ ನೋಡ್ತಾಳೆ. ಬೈ. ಊಟ ಎಲ್ಲರದು ಆಯಿತು. ಇವಾಗ ಹೊರಡ್ತಾ ಇದ್ದಾರೆ. ಆಕಾಶ ಮತ್ತು ಅರ್ಚನಾ ಅವ್ರ ಭಾವ ಗಾಡೀಲಿ ಹೋಗ್ತಾ ಇದ್ದಾರೆ 2 ವೀಲರಲ್ಲಿ. ಎಲ್ಲರೂ ಹೊರಡ್ತಾ ಇದ್ದಾರೆ ಇವಾಗ. ಅರ್ಚನಾಗೆ ಕಳಿಸ್ಕೊಡಕ್ಕೆ ಮನ್ಸಿರ್ಲಿಲ್ಲ ಪಾಪನ. ಇಲ್ಲೋಡ ಅಚ್ಚು ಅವಳು ಈ ಕಡೆ ತಿರ್ಗಲ್ಲ ಈಗ. ಗುಮ್ಮ 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 ಗಾಡಿ ಸ್ಟಾರ್ಟ್ ಮಾಡೋರು ಮೂವ್ ಆಗೋವರೆಗೂ ಮುಗಿಯೋದಿಲ್ಲ ಇವತ್ತು. ಇವಾಗ ಹೇಳಿ ಅಯ್ಯೋ ಕಾಣಲ್ಲ. ಹಾಂ ಸಖತ್ತಾಗಿ ನನಗೆ ಎಂಟರ್ಟೈನ್ ಮಾಡ್ತಾರಪ್ಪ. ಹಾಂ ಹಚ್ಚು ಲಾಸ್ಟ್ ಬಾಯ್ ಬಾಯ್. ಬಾಯ್. ಅಚ್ಚು ಅವರಮ್ಮ ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ರು, ಅಳ್ತಾ ಇದ್ರು. ಬಾಯ್ ಬಾಯ್. ನೋಡ್ತಾರೆ ನೋಡಿ ಎಷ್ಟು ಕೂಡ ನೋಡ್ತಾರೆ. ಅಯ್ಯೋ ಈಗಲೇ ಹೆಂಗ್ ಹತ್ರ ಮದ್ವೆ ಮಾಡಿ ಕಳ್ಸೋವಾಗ ಏನ್ ಗತೆ.